ಇನ್ನು ನಿದ್ರಾಹೀನತೆ ಗುರುಗಳೇ, ತುಂಬಾ ಜನಕ್ಕೆ ನಿದ್ರಾಹೀನತೆ ಇರ್ತದೆ, ನಿದ್ದೆನೆ ಸರಿಯಾಗಿ ಮಾಡೋದಿಲ್ಲ, ಪದೇ ಪದೇ ಎಚ್ಚರ ಆಗುವಂತದ್ದು. ಈ ರೀತಿ ಇದ್ದವಾಗ ಏನೆಲ್ಲ ಮನೆ ಮದ್ದುಗಳನ್ನ ಮಾಡ್ಕೋಬೇಕು? ಅದಕ್ಕೂ ಹೇಳ್ತೇನೆ. ಮತ್ತೆ ಈ ನಿರಂಜನ ಫಲ ಕೆಲವು ಜನರಿಗೆ ಸಿಗಲ್ಲ, ಅದಕ್ಕೆ ಇನ್ನೊಂದು ಮನೆ ಮದ್ದು ಹೇಳ್ಬಿಡ್ತೇನೆ. ಈ ಗರಿಕೆ ಅಂತ ಬರ್ತಲ್ಲ, ಗರಿಕೆಯಷ್ಟು ಸಂಜೀವಿನಿ ಯಾವುದಿಲ್ಲ, ಪಿತ್ತ ಶಾಮಕವಾಗಿ ಅಮೃತ ಅಂತ ಹೇಳ್ಬೋದು ಇದನ್ನ. ಗರಿಕೆ ಎಲ್ಲಾ ಕಡೆ ಸಿಗ್ತದೆ. ಅದನ್ನ ಒಂದ್ ಹಿಡಿ ತೆಗೆದುಕೊಂಡು ಜ್ಯೂಸ್ ಮಾಡಿ ಕುಡಿದ್ರೆ ದೇಹದ ಯಾವುದೇ ಭಾಗದಲ್ಲಿ ಉರಿ ಇದ್ರೆ ಅದು 1 ತಿಂಗಳಲ್ಲಿ ಸಂಪೂರ್ಣವಾಗಿ ಕಮ್ಮಿ ಆಗುತ್ತೆ. ಡಯಾಬಿಟಿಕ್ ನ್ಯೂರೋಪತಿಯಿಂದ ಆಗಿರ್ಬೋದು, ಬೇರೆ ಯಾವುದೇ ಕಾರಣದಿಂದ ಆಗಿರ್ಬೋದು, ಗರಿಕೆ ಜ್ಯೂಸು ದಿ ಬೆಸ್ಟ್ ಅಂತ ಹೇಳ್ಬೋದು. ನಿದ್ರಾಹೀನತೆ ಸಮಸ್ಯೆಗೆ ಲೇಟಾಗಿ ಮಲಗೋದು, ರಾತ್ರಿ 6 ಗಂಟೆ ಮೇಲೆ ಮೊಬೈಲ್ ಟಿವಿ ನೋಡೋದು ಬಂದ್ ಮಾಡಿದ್ರೆ ನಿದ್ರೆ ತಾನೇ ಚೆನ್ನಾಗಿ ಬರುತ್ತೆ. ಲೈಟ್ ಅಲ್ಲಿ ಇರಬಾರ್ದು, ಸ್ವಲ್ಪ ಕಣ್ಣಿಗೆ ಸ್ವಲ್ಪ ಕತ್ಲು ಅನಿಸಿದ್ರೆ ಮೆದುಳಿನಲ್ಲಿ ಮೆಲೋಟೋನಿನ್ ಹಾರ್ಮೋನ್ ಸರಿಯಾಗಿ ಸೆಕ್ರೇಷನ್ ಆಗುತ್ತೆ. ಅದು ಸೆಕ್ರೇಷನ್ ಆದ್ರೆ ಮಾತ್ರ ನಿದ್ದೆ ಬರ್ತದೆ. ಅದಕ್ಕೆ ಹೆಚ್ಚು ಬೆಳಕಿನಲ್ಲಿರೋದು ಮೊಬೈಲ್ ನೋಡೋದು ನಿದ್ರಾಹೀನತೆಗೆ ಕಾರಣ ಅಂತ ಹೇಳ್ಬೋದು. ಅದನ್ನ ಸರಿ ಮಾಡ್ಕೋಬೇಕು. ಅದನ್ನ ಸರಿ ಮಾಡ್ಕೊಂಡು 2 ಚಮಚ ಸೋಂಪು ಕಾಳು, ಒಂದು ಅರ್ಧ ಚಮಚ ಬಜೆ ಬೇರು, ಅದನ್ನ ಮಿಶ್ರಣ ಮಾಡಿ 1 ಲೋಟ ನೀರಿನಲ್ಲಿ ಕುದಿಸ್ಬೇಕು. ಅದನ್ನ ಅದು 1 ಲೋಟ ನೀರು ಕುದ್ದು ಅದು ಒಂದು 4 ಚಮಚ 5 ಚಮಚ ಇಳಿಬೇಕು. ಅದು ಅಷ್ಟು ಕುದಿಸ್ಬೇಕು ಅದನ್ನ. ಆಮೇಲೆ ಅದನ್ನ ಸೋಸಿ ಕಷಾಯವನ್ನ ಅದನ್ನ ರಾತ್ರಿ ಮಲಗೋ ಸಂದರ್ಭದಲ್ಲಿ ನಾಟಿ ಹಸುವಿನ ಹಾಲು ಸಿಕ್ಕರೆ ಅದ್ರಲ್ಲಿ ಹಾಕೊಂಡು ಕುಡೀರಿ. ಇಲ್ಲಾಂದ್ರೆ ಆ ಕಷಾಯವನ್ನ ಅಷ್ಟೇ ಕುಡಿದು ಮೇಲೆ ಒಂದ್ ಸ್ವಲ್ಪ ಉಗುರು ಬೆಚ್ಚನೆ ನೀರು ಸೇವನೆ ಮಾಡಿ ಮಲ್ಕೊಂಡ್ರೆ ಖಂಡಿತವಾಗಿ ನಿದ್ರಾಹೀನತೆ ಸಮಸ್ಯೆ ಪರಿಹಾರ ಕಂಡುಕೊಳ್ಬೋದು. ರಾತ್ರಿ ಮಲಗಬೇಕಾದ್ರೆ ಅಂಗಾಲು ಅಂಗೈಗೆ ನೆತ್ತಿಗೆ ಸ್ವಲ್ಪ ಎಣ್ಣೆ ಮಸಾಜ್ ಮಾಡ್ಕೋಬೇಕು. ಕಣ್ಣಲ್ಲಿ ಒಂದು ಸ್ವಲ್ಪ 4 ಹನಿ ಕೊಬ್ಬರಿ ಎಣ್ಣೆ, ಮೂಗಲ್ಲಿ 2-3 ಹನಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಮತ್ತೆ ರಾತ್ರಿ ಮಲಗಬೇಕಾದ್ರೆ ಸ್ನಾನ ಮಾಡಿ ಮಲ್ಕೊಳ್ಳೋದ್ರಿಂದ ಕೂಡ ನಿದ್ರಾಹೀನತೆಯ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು.